ನಾಯಿಗಳು ಅಂದ್ರೆ ಬೆಚ್ಚಿ ಬೀಳುವಂತ ಪರಿಸ್ಥಿತಿ ಈಗ. ಯಾವಾಗ ಯಾವ ನಾಯಿ ಯಾರ ಮೇಲೆ ಎಗರುತ್ತೋ ಅನ್ನುವಂಥ ಆತಂಕ ಕೂಡ ಇದೆ. ಪ್ರತಿನಿತ್ಯ ಭಯದಲ್ಲೇ ಜನ ಬದುಕ್ತಾ ಇದ್ದಾರೆ. ತುಮಕೂರು ಮಹಾನಗರ ಪಾಲಿಕೆ ಈಗ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೊಂಚ ಖುಷಿ ಸುದ್ದಿಯನ್ನ ಕೊಟ್ಟಿದೆ. ತುಮಕೂರಿನಲ್ಲಿ ಬೀದಿ ನಾಯಿಗಳಿಗೆ ವ್ಯಾಕ್ಸಿನೇಷನ್. ನಾಯಿ ಹಾವಳಿ ಬ್ರೇಕಿಗೆ ಮುಂದಾದ ಕಾರ್ಪೊರೇಷನ್. ತುಮಕೂರಿನಲ್ಲಿ ಇತ್ತೀಚೆಗೆ ಈ ಬೀದಿ ನಾಯಿಗಳದ್ದೇ ಹಾವಳಿ ಹೆಚ್ಚಾಗಿಬಿಟ್ಟಿದೆ. ಸಾರ್ವಜನಿಕರು ನಿತ್ಯ ಭಯದಲ್ಲಿ ಓಡಾಡುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಪರಿಸ್ಥಿತಿ ಹೀಗಿರುವಾಗ ಬಾರಿ ದೂರು ನೀಡಿದ ನಂತರ ತುಮಕೂರು ಮಹಾನಗರ ಪಾಲಿಕೆ ಅಲರ್ಟ್ ಆಗಿದೆ. ಹೌದು, ಬೀದಿ ನಾಯಿ ಹಾವಳಿಗೆ ಬ್ರೇಕ್ ಹಾಕಲು ತುಮಕೂರು ಮಹಾನಗರ ಪಾಲಿಕೆ ಟೆಂಡರ್ ಕರೆದಿದೆ. ಬರೋಬ್ಬರಿ 4,000 ಬೀದಿ ನಾಯಿಗಳಿಗೆ ಎಬಿಸಿ ಕಮ್ ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಹಾಕಲು ಮಹಾನಗರ ಪಾಲಿಕೆ ಮುಂದಾಗಿದೆ. ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರೋಬ್ಬರಿ 10,000 ಬೀದಿ ನಾಯಿಗಳಿವೆ. ಈ ಪೈಕಿ ಮೊದಲು 4,000 ಬೀದಿ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಮಾಡಲಾಗ್ತಿದೆ. ಇನ್ನು ಬಾಕಿ ಉಳಿದಂತಹ 6,000ಕ್ಕೂ ಹೆಚ್ಚು ಬೀದಿ ನಾಯಿಗಳಿಗೆ ಹಂತವಾಗಿ ವ್ಯಾಕ್ಸಿನೇಷನ್ ಮಾಡಲಾಗುತ್ತೆ. ಉಳಿದಂತೆ ರ್ಯಾಶ್ ಬೀದಿ ನಾಯಿಗಳಿಗೆ ಚಿಕಿತ್ಸೆ ನೀಡಲು ಡಾಗ್ ಪೌಂಡ್ ಕೇಂದ್ರಗಳನ್ನ ತೆರೆಯಲಾಗಿದೆ. ಸೆರೆ ಹಿಡಿದ ಬೀದಿ ನಾಯಿಗಳನ್ನ ಈ ಕೇಂದ್ರದಲ್ಲಿಟ್ಟು ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಳಿಕ ಬೀದಿ ನಾಯಿಗಳನ್ನ ವಾಪಸ್ ಅವುಗಳಿದಂತಹ ಜಾಗದಲ್ಲಿ ಬಿಡಲಾಗುತ್ತೆ. ಒಟ್ಟಿನಲ್ಲಿ ತುಮಕೂರು ಜನರ ನಿದ್ದೆಗೆಡಿಸಿದ್ದ ಸಮಸ್ಯೆಯನ್ನ ಕೊನೆಗೂ ಮಹಾನಗರ ಪಾಲಿಕೆ ಮನದಟ್ಟು ಮಾಡಿಕೊಂಡಿದೆ. ಸದ್ಯ ಆ ಸಮಸ್ಯೆಗೆ ಮದ್ದು ಕಂಡುಕೊಂಡಿದ್ದು ಶೀಘ್ರದಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಬೀಳಲಿದೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಬೀದಿ ನಾಯಿಗಳು ಅಂದ್ರೆ ಬೆಚ್ಚಿ ಬೀಳುವಂತ ಪರಿಸ್ಥಿತಿ ಈಗ. ಯಾವಾಗ ಯಾವ ನಾಯಿ ಯಾರ ಮೇಲೆ ಎಗರುತ್ತೋ ಅನ್ನುವಂಥ ಆತಂಕ ಕೂಡ ಇದೆ. ಪ್ರತಿನಿತ್ಯ ಭಯದಲ್ಲೇ ಜನ ಬದುಕ್ತಾ ಇದ್ದಾರೆ. ತುಮಕೂರು ಮಹಾನಗರ ಪಾಲಿಕೆ ಈಗ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೊಂಚ ಖುಷಿ ಸುದ್ದಿಯನ್ನ ಕೊಟ್ಟಿದೆ. ತುಮಕೂರಿನಲ್ಲಿ ಬೀದಿ ನಾಯಿಗಳಿಗೆ ವ್ಯಾಕ್ಸಿನೇಷನ್. ನಾಯಿ ಹಾವಳಿ ಬ್ರೇಕಿಗೆ ಮುಂದಾದ ಕಾರ್ಪೊರೇಷನ್. ತುಮಕೂರಿನಲ್ಲಿ ಇತ್ತೀಚೆಗೆ ಈ ಬೀದಿ ನಾಯಿಗಳದ್ದೇ ಹಾವಳಿ ಹೆಚ್ಚಾಗಿಬಿಟ್ಟಿದೆ. ಸಾರ್ವಜನಿಕರು ನಿತ್ಯ ಭಯದಲ್ಲಿ ಓಡಾಡುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಪರಿಸ್ಥಿತಿ ಹೀಗಿರುವಾಗ ಬಾರಿ ದೂರು ನೀಡಿದ ನಂತರ ತುಮಕೂರು ಮಹಾನಗರ ಪಾಲಿಕೆ ಅಲರ್ಟ್ ಆಗಿದೆ. ಹೌದು, ಬೀದಿ ನಾಯಿ ಹಾವಳಿಗೆ ಬ್ರೇಕ್ ಹಾಕಲು ತುಮಕೂರು ಮಹಾನಗರ ಪಾಲಿಕೆ ಟೆಂಡರ್ ಕರೆದಿದೆ. ಬರೋಬ್ಬರಿ 4,000 ಬೀದಿ ನಾಯಿಗಳಿಗೆ ಎಬಿಸಿ ಕಮ್ ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಹಾಕಲು ಮಹಾನಗರ ಪಾಲಿಕೆ ಮುಂದಾಗಿದೆ. ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರೋಬ್ಬರಿ 10,000 ಬೀದಿ ನಾಯಿಗಳಿವೆ. ಈ ಪೈಕಿ ಮೊದಲು 4,000 ಬೀದಿ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಮಾಡಲಾಗ್ತಿದೆ. ಇನ್ನು ಬಾಕಿ ಉಳಿದಂತಹ 6,000ಕ್ಕೂ ಹೆಚ್ಚು ಬೀದಿ ನಾಯಿಗಳಿಗೆ ಹಂತವಾಗಿ ವ್ಯಾಕ್ಸಿನೇಷನ್ ಮಾಡಲಾಗುತ್ತೆ. ಉಳಿದಂತೆ ರ್ಯಾಶ್ ಬೀದಿ ನಾಯಿಗಳಿಗೆ ಚಿಕಿತ್ಸೆ ನೀಡಲು ಡಾಗ್ ಪೌಂಡ್ ಕೇಂದ್ರಗಳನ್ನ ತೆರೆಯಲಾಗಿದೆ. ಸೆರೆ ಹಿಡಿದ ಬೀದಿ ನಾಯಿಗಳನ್ನ ಈ ಕೇಂದ್ರದಲ್ಲಿಟ್ಟು ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಳಿಕ ಬೀದಿ ನಾಯಿಗಳನ್ನ ವಾಪಸ್ ಅವುಗಳಿದಂತಹ ಜಾಗದಲ್ಲಿ ಬಿಡಲಾಗುತ್ತೆ. ಒಟ್ಟಿನಲ್ಲಿ ತುಮಕೂರು ಜನರ ನಿದ್ದೆಗೆಡಿಸಿದ್ದ ಸಮಸ್ಯೆಯನ್ನ ಕೊನೆಗೂ ಮಹಾನಗರ ಪಾಲಿಕೆ ಮನದಟ್ಟು ಮಾಡಿಕೊಂಡಿದೆ. ಸದ್ಯ ಆ ಸಮಸ್ಯೆಗೆ ಮದ್ದು ಕಂಡುಕೊಂಡಿದ್ದು ಶೀಘ್ರದಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಬೀಳಲಿದೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಬೀದಿ ನಾಯಿಗಳು ಅಂದ್ರೆ ಬೆಚ್ಚಿ ಬೀಳುವಂತ ಪರಿಸ್ಥಿತಿ ಈಗ. ಯಾವಾಗ ಯಾವ ನಾಯಿ ಯಾರ ಮೇಲೆ ಎಗರುತ್ತೋ ಅನ್ನುವಂಥ ಆತಂಕ ಕೂಡ ಇದೆ. ಪ್ರತಿನಿತ್ಯ ಭಯದಲ್ಲೇ ಜನ ಬದುಕ್ತಾ ಇದ್ದಾರೆ. ತುಮಕೂರು ಮಹಾನಗರ ಪಾಲಿಕೆ ಈಗ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೊಂಚ ಖುಷಿ ಸುದ್ದಿಯನ್ನ ಕೊಟ್ಟಿದೆ. ತುಮಕೂರಿನಲ್ಲಿ ಬೀದಿ ನಾಯಿಗಳಿಗೆ ವ್ಯಾಕ್ಸಿನೇಷನ್. ನಾಯಿ ಹಾವಳಿ ಬ್ರೇಕಿಗೆ ಮುಂದಾದ ಕಾರ್ಪೊರೇಷನ್. ತುಮಕೂರಿನಲ್ಲಿ ಇತ್ತೀಚೆಗೆ ಈ ಬೀದಿ ನಾಯಿಗಳದ್ದೇ ಹಾವಳಿ ಹೆಚ್ಚಾಗಿಬಿಟ್ಟಿದೆ. ಸಾರ್ವಜನಿಕರು ನಿತ್ಯ ಭಯದಲ್ಲಿ ಓಡಾಡುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಪರಿಸ್ಥಿತಿ ಹೀಗಿರುವಾಗ ಬಾರಿ ದೂರು ನೀಡಿದ ನಂತರ ತುಮಕೂರು ಮಹಾನಗರ ಪಾಲಿಕೆ ಅಲರ್ಟ್ ಆಗಿದೆ. ಹೌದು, ಬೀದಿ ನಾಯಿ ಹಾವಳಿಗೆ ಬ್ರೇಕ್ ಹಾಕಲು ತುಮಕೂರು ಮಹಾನಗರ ಪಾಲಿಕೆ ಟೆಂಡರ್ ಕರೆದಿದೆ. ಬರೋಬ್ಬರಿ 4,000 ಬೀದಿ ನಾಯಿಗಳಿಗೆ ಎಬಿಸಿ ಕಮ್ ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಹಾಕಲು ಮಹಾನಗರ ಪಾಲಿಕೆ ಮುಂದಾಗಿದೆ. ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರೋಬ್ಬರಿ 10,000 ಬೀದಿ ನಾಯಿಗಳಿವೆ. ಈ ಪೈಕಿ ಮೊದಲು 4,000 ಬೀದಿ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಮಾಡಲಾಗ್ತಿದೆ. ಇನ್ನು ಬಾಕಿ ಉಳಿದಂತಹ 6,000ಕ್ಕೂ ಹೆಚ್ಚು ಬೀದಿ ನಾಯಿಗಳಿಗೆ ಹಂತವಾಗಿ ವ್ಯಾಕ್ಸಿನೇಷನ್ ಮಾಡಲಾಗುತ್ತೆ. ಉಳಿದಂತೆ ರ್ಯಾಶ್ ಬೀದಿ ನಾಯಿಗಳಿಗೆ ಚಿಕಿತ್ಸೆ ನೀಡಲು ಡಾಗ್ ಪೌಂಡ್ ಕೇಂದ್ರಗಳನ್ನ ತೆರೆಯಲಾಗಿದೆ. ಸೆರೆ ಹಿಡಿದ ಬೀದಿ ನಾಯಿಗಳನ್ನ ಈ ಕೇಂದ್ರದಲ್ಲಿಟ್ಟು ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಳಿಕ ಬೀದಿ ನಾಯಿಗಳನ್ನ ವಾಪಸ್ ಅವುಗಳಿದಂತಹ ಜಾಗದಲ್ಲಿ ಬಿಡಲಾಗುತ್ತೆ. ಒಟ್ಟಿನಲ್ಲಿ ತುಮಕೂರು ಜನರ ನಿದ್ದೆಗೆಡಿಸಿದ್ದ ಸಮಸ್ಯೆಯನ್ನ ಕೊನೆಗೂ ಮಹಾನಗರ ಪಾಲಿಕೆ ಮನದಟ್ಟು ಮಾಡಿಕೊಂಡಿದೆ. ಸದ್ಯ ಆ ಸಮಸ್ಯೆಗೆ ಮದ್ದು ಕಂಡುಕೊಂಡಿದ್ದು ಶೀಘ್ರದಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಬೀಳಲಿದೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಬೀದಿ ನಾಯಿಗಳು ಅಂದ್ರೆ ಬೆಚ್ಚಿ ಬೀಳುವಂತ ಪರಿಸ್ಥಿತಿ ಈಗ. ಯಾವಾಗ ಯಾವ ನಾಯಿ ಯಾರ ಮೇಲೆ ಎಗರುತ್ತೋ ಅನ್ನುವಂಥ
ಆತಂಕ ಕೂಡ ಇದೆ. ಪ್ರತಿನಿತ್ಯ ಭಯದಲ್ಲೇ ಜನ ಬದುಕ್ತಾ ಇದ್ದಾರೆ. ತುಮಕೂರು ಮಹಾನಗರ ಪಾಲಿಕೆ ಈಗ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೊಂಚ ಖುಷಿ ಸುದ್ದಿಯನ್ನ ಕೊಟ್ಟಿದೆ. ತುಮಕೂರಿನಲ್ಲಿ ಬೀದಿ ನಾಯಿಗಳಿಗೆ ವ್ಯಾಕ್ಸಿನೇಷನ್. ನಾಯಿ ಹಾವಳಿ ಬ್ರೇಕಿಗೆ ಮುಂದಾದ ಕಾರ್ಪೊರೇಷನ್. ತುಮಕೂರಿನಲ್ಲಿ ಇತ್ತೀಚೆಗೆ ಈ ಬೀದಿ ನಾಯಿಗಳದ್ದೇ ಹಾವಳಿ ಹೆಚ್ಚಾಗಿಬಿಟ್ಟಿದೆ. ಸಾರ್ವಜನಿಕರು ನಿತ್ಯ ಭಯದಲ್ಲಿ ಓಡಾಡುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಪರಿಸ್ಥಿತಿ ಹೀಗಿರುವಾಗ ಬಾರಿ ದೂರು ನೀಡಿದ ನಂತರ ತುಮಕೂರು ಮಹಾನಗರ ಪಾಲಿಕೆ ಅಲರ್ಟ್ ಆಗಿದೆ. ಹೌದು, ಬೀದಿ ನಾಯಿ ಹಾವಳಿಗೆ ಬ್ರೇಕ್ ಹಾಕಲು ತುಮಕೂರು ಮಹಾನಗರ ಪಾಲಿಕೆ ಟೆಂಡರ್ ಕರೆದಿದೆ. ಬರೋಬ್ಬರಿ 4,000 ಬೀದಿ ನಾಯಿಗಳಿಗೆ ಎಬಿಸಿ ಕಮ್ ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಹಾಕಲು ಮಹಾನಗರ ಪಾಲಿಕೆ ಮುಂದಾಗಿದೆ. ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರೋಬ್ಬರಿ 10,000 ಬೀದಿ ನಾಯಿಗಳಿವೆ. ಈ ಪೈಕಿ ಮೊದಲು 4,000 ಬೀದಿ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಮಾಡಲಾಗ್ತಿದೆ. ಇನ್ನು ಬಾಕಿ ಉಳಿದಂತಹ 6,000ಕ್ಕೂ ಹೆಚ್ಚು ಬೀದಿ ನಾಯಿಗಳಿಗೆ ಹಂತವಾಗಿ ವ್ಯಾಕ್ಸಿನೇಷನ್ ಮಾಡಲಾಗುತ್ತೆ. ಉಳಿದಂತೆ ರ್ಯಾಶ್ ಬೀದಿ ನಾಯಿಗಳಿಗೆ ಚಿಕಿತ್ಸೆ ನೀಡಲು ಡಾಗ್ ಪೌಂಡ್ ಕೇಂದ್ರಗಳನ್ನ ತೆರೆಯಲಾಗಿದೆ. ಸೆರೆ ಹಿಡಿದ ಬೀದಿ ನಾಯಿಗಳನ್ನ ಈ ಕೇಂದ್ರದಲ್ಲಿಟ್ಟು ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಳಿಕ ಬೀದಿ ನಾಯಿಗಳನ್ನ ವಾಪಸ್ ಅವುಗಳಿದಂತಹ ಜಾಗದಲ್ಲಿ ಬಿಡಲಾಗುತ್ತೆ. ಒಟ್ಟಿನಲ್ಲಿ ತುಮಕೂರು ಜನರ ನಿದ್ದೆಗೆಡಿಸಿದ್ದ ಸಮಸ್ಯೆಯನ್ನ ಕೊನೆಗೂ ಮಹಾನಗರ ಪಾಲಿಕೆ ಮನದಟ್ಟು ಮಾಡಿಕೊಂಡಿದೆ. ಸದ್ಯ ಆ ಸಮಸ್ಯೆಗೆ ಮದ್ದು ಕಂಡುಕೊಂಡಿದ್ದು ಶೀಘ್ರದಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಬೀಳಲಿದೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಬೀದಿ ನಾಯಿಗಳು ಅಂದ್ರೆ ಬೆಚ್ಚಿ ಬೀಳುವಂತ ಪರಿಸ್ಥಿತಿ ಈಗ. ಯಾವಾಗ ಯಾವ ನಾಯಿ ಯಾರ ಮೇಲೆ ಎಗರುತ್ತೋ ಅನ್ನುವಂಥ ಆತಂಕ ಕೂಡ ಇದೆ. ಪ್ರತಿನಿತ್ಯ ಭಯದಲ್ಲೇ ಜನ ಬದುಕ್ತಾ ಇದ್ದಾರೆ. ತುಮಕೂರು ಮಹಾನಗರ ಪಾಲಿಕೆ ಈಗ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೊಂಚ ಖುಷಿ ಸುದ್ದಿಯನ್ನ ಕೊಟ್ಟಿದೆ. ತುಮಕೂರಿನಲ್ಲಿ ಬೀದಿ ನಾಯಿಗಳಿಗೆ ವ್ಯಾಕ್ಸಿನೇಷನ್. ನಾಯಿ ಹಾವಳಿ ಬ್ರೇಕಿಗೆ ಮುಂದಾದ ಕಾರ್ಪೊರೇಷನ್. ತುಮಕೂರಿನಲ್ಲಿ ಇತ್ತೀಚೆಗೆ ಈ ಬೀದಿ ನಾಯಿಗಳದ್ದೇ ಹಾವಳಿ ಹೆಚ್ಚಾಗಿಬಿಟ್ಟಿದೆ. ಸಾರ್ವಜನಿಕರು ನಿತ್ಯ ಭಯದಲ್ಲಿ ಓಡಾಡುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಪರಿಸ್ಥಿತಿ ಹೀಗಿರುವಾಗ ಬಾರಿ ದೂರು ನೀಡಿದ ನಂತರ ತುಮಕೂರು ಮಹಾನಗರ ಪಾಲಿಕೆ ಅಲರ್ಟ್ ಆಗಿದೆ. ಹೌದು, ಬೀದಿ ನಾಯಿ ಹಾವಳಿಗೆ ಬ್ರೇಕ್ ಹಾಕಲು ತುಮಕೂರು ಮಹಾನಗರ ಪಾಲಿಕೆ ಟೆಂಡರ್ ಕರೆದಿದೆ. ಬರೋಬ್ಬರಿ 4,000 ಬೀದಿ ನಾಯಿಗಳಿಗೆ ಎಬಿಸಿ ಕಮ್ ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಹಾಕಲು ಮಹಾನಗರ ಪಾಲಿಕೆ ಮುಂದಾಗಿದೆ. ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರೋಬ್ಬರಿ 10,000 ಬೀದಿ ನಾಯಿಗಳಿವೆ. ಈ ಪೈಕಿ ಮೊದಲು 4,000 ಬೀದಿ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಮಾಡಲಾಗ್ತಿದೆ. ಇನ್ನು ಬಾಕಿ ಉಳಿದಂತಹ 6,000ಕ್ಕೂ ಹೆಚ್ಚು ಬೀದಿ ನಾಯಿಗಳಿಗೆ ಹಂತವಾಗಿ ವ್ಯಾಕ್ಸಿನೇಷನ್ ಮಾಡಲಾಗುತ್ತೆ. ಉಳಿದಂತೆ ರ್ಯಾಶ್ ಬೀದಿ ನಾಯಿಗಳಿಗೆ ಚಿಕಿತ್ಸೆ ನೀಡಲು ಡಾಗ್ ಪೌಂಡ್ ಕೇಂದ್ರಗಳನ್ನ ತೆರೆಯಲಾಗಿದೆ. ಸೆರೆ ಹಿಡಿದ ಬೀದಿ ನಾಯಿಗಳನ್ನ ಈ ಕೇಂದ್ರದಲ್ಲಿಟ್ಟು ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಳಿಕ ಬೀದಿ ನಾಯಿಗಳನ್ನ ವಾಪಸ್ ಅವುಗಳಿದಂತಹ ಜಾಗದಲ್ಲಿ ಬಿಡಲಾಗುತ್ತೆ. ಒಟ್ಟಿನಲ್ಲಿ ತುಮಕೂರು ಜನರ ನಿದ್ದೆಗೆಡಿಸಿದ್ದ ಸಮಸ್ಯೆಯನ್ನ ಕೊನೆಗೂ ಮಹಾನಗರ ಪಾಲಿಕೆ ಮನದಟ್ಟು ಮಾಡಿಕೊಂಡಿದೆ. ಸದ್ಯ ಆ ಸಮಸ್ಯೆಗೆ ಮದ್ದು ಕಂಡುಕೊಂಡಿದ್ದು ಶೀಘ್ರದಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಬೀಳಲಿದೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಬೀದಿ ನಾಯಿಗಳು ಅಂದ್ರೆ ಬೆಚ್ಚಿ ಬೀಳುವಂತ ಪರಿಸ್ಥಿತಿ ಈಗ. ಯಾವಾಗ ಯಾವ ನಾಯಿ ಯಾರ ಮೇಲೆ ಎಗರುತ್ತೋ ಅನ್ನುವಂಥ ಆತಂಕ ಕೂಡ ಇದೆ. ಪ್ರತಿನಿತ್ಯ ಭಯದಲ್ಲೇ ಜನ ಬದುಕ್ತಾ ಇದ್ದಾರೆ. ತುಮಕೂರು ಮಹಾನಗರ ಪಾಲಿಕೆ ಈಗ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೊಂಚ ಖುಷಿ ಸುದ್ದಿಯನ್ನ ಕೊಟ್ಟಿದೆ. ತುಮಕೂರಿನಲ್ಲಿ ಬೀದಿ ನಾಯಿಗಳಿಗೆ ವ್ಯಾಕ್ಸಿನೇಷನ್. ನಾಯಿ ಹಾವಳಿ ಬ್ರೇಕಿಗೆ ಮುಂದಾದ ಕಾರ್ಪೊರೇಷನ್. ತುಮಕೂರಿನಲ್ಲಿ ಇತ್ತೀಚೆಗೆ ಈ ಬೀದಿ ನಾಯಿಗಳದ್ದೇ ಹಾವಳಿ ಹೆಚ್ಚಾಗಿಬಿಟ್ಟಿದೆ. ಸಾರ್ವಜನಿಕರು ನಿತ್ಯ ಭಯದಲ್ಲಿ ಓಡಾಡುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಪರಿಸ್ಥಿತಿ ಹೀಗಿರುವಾಗ ಬಾರಿ ದೂರು ನೀಡಿದ ನಂತರ ತುಮಕೂರು ಮಹಾನಗರ ಪಾಲಿಕೆ ಅಲರ್ಟ್ ಆಗಿದೆ. ಹೌದು, ಬೀದಿ ನಾಯಿ ಹಾವಳಿಗೆ ಬ್ರೇಕ್ ಹಾಕಲು ತುಮಕೂರು ಮಹಾನಗರ ಪಾಲಿಕೆ ಟೆಂಡರ್ ಕರೆದಿದೆ. ಬರೋಬ್ಬರಿ 4,000 ಬೀದಿ ನಾಯಿಗಳಿಗೆ ಎಬಿಸಿ ಕಮ್ ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಹಾಕಲು ಮಹಾನಗರ ಪಾಲಿಕೆ ಮುಂದಾಗಿದೆ. ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರೋಬ್ಬರಿ 10,000 ಬೀದಿ ನಾಯಿಗಳಿವೆ. ಈ ಪೈಕಿ ಮೊದಲು 4,000 ಬೀದಿ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಮಾಡಲಾಗ್ತಿದೆ. ಇನ್ನು ಬಾಕಿ ಉಳಿದಂತಹ 6,000ಕ್ಕೂ ಹೆಚ್ಚು ಬೀದಿ ನಾಯಿಗಳಿಗೆ ಹಂತವಾಗಿ ವ್ಯಾಕ್ಸಿನೇಷನ್ ಮಾಡಲಾಗುತ್ತೆ. ಉಳಿದಂತೆ ರ್ಯಾಶ್ ಬೀದಿ ನಾಯಿಗಳಿಗೆ ಚಿಕಿತ್ಸೆ ನೀಡಲು ಡಾಗ್ ಪೌಂಡ್ ಕೇಂದ್ರಗಳನ್ನ ತೆರೆಯಲಾಗಿದೆ. ಸೆರೆ ಹಿಡಿದ ಬೀದಿ ನಾಯಿಗಳನ್ನ ಈ ಕೇಂದ್ರದಲ್ಲಿಟ್ಟು ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಳಿಕ ಬೀದಿ ನಾಯಿಗಳನ್ನ ವಾಪಸ್ ಅವುಗಳಿದಂತಹ ಜಾಗದಲ್ಲಿ ಬಿಡಲಾಗುತ್ತೆ. ಒಟ್ಟಿನಲ್ಲಿ ತುಮಕೂರು ಜನರ ನಿದ್ದೆಗೆಡಿಸಿದ್ದ ಸಮಸ್ಯೆಯನ್ನ ಕೊನೆಗೂ ಮಹಾನಗರ ಪಾಲಿಕೆ ಮನದಟ್ಟು ಮಾಡಿಕೊಂಡಿದೆ. ಸದ್ಯ ಆ ಸಮಸ್ಯೆಗೆ ಮದ್ದು ಕಂಡುಕೊಂಡಿದ್ದು ಶೀಘ್ರದಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಬೀಳಲಿದೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು.